ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಅಧ್ಯಾಯ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳು ಈ ಅಧ್ಯಾಯದ ಬಗ್ಗೆ ಕಲಿಯೋಣ. ಮೊದಲಿಗೆ ಅಕ್ಷರ ಸಂಖ್ಯೆಗಳ ಕಲ್ಪನೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಈ ಉದಾಹರಣೆಯನ್ನ ಅರ್ಥ ಮಾಡಿಕೊಂಡು ನಾವಿಲ್ಲಿ ಯಾವ ರೀತಿಯಲ್ಲಿ ಅಕ್ಷರಗಳನ್ನ ವಿನ್ಯಾಸಗಳನ್ನ ಕಲಿಬಹುದು ಅಂತ ಹೇಳಿ ನೋಡುವ. ಮೊದಲ ಉದಾಹರಣೆ, ಶಬ್ನಮ್ ಅಫ್ತಾಬ್ಗಿಂತ 3 ವರ್ಷ ದೊಡ್ಡವಳು. ಅಫ್ತಾಬ್ನ ವಯಸ್ಸು 10 ವರ್ಷಗಳಾದಾಗ ಶಬ್ನಮ್ ವಯಸ್ಸು 13 ವರ್ಷ ಆಗಿರುತ್ತದೆ. ಈಗ ಅಫ್ತಾಬ್ನ ವಯಸ್ಸು 18 ವರ್ಷಗಳು, ಶಬ್ನಮ್ನ ವಯಸ್ಸು ಎಷ್ಟು ಅಂತ ಹೇಳಿ ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಮೊದಲಿಗೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಶಬ್ನಮ್ ಅಫ್ತಾಬ್ಗಿಂತ 3 ವರ್ಷ ದೊಡ್ಡವಳು ಅಂತ ಕೊಟ್ಟಿದ್ದಾರೆ. ಸೊ ಅಫ್ತಾಬ್ನ ವಯಸ್ಸು 10 ವರ್ಷ ಆದಾಗ ಶಬ್ನಮ್ನ ವಯಸ್ಸು 13 ವರ್ಷ ಆಗ್ತದೆ. ಸೊ ಈಗ ಅಫ್ತಾಬ್ನ ವಯಸ್ಸು 18 ವರ್ಷ ಅಂದ್ರೆ ಶಬ್ನಮ್ನ ವಯಸ್ಸು ಎಷ್ಟು? 18 ಪ್ಲಸ್ 3 ಅಂದ್ರೆ ನಾವಿಲ್ಲಿ 21 ಅಂತ ಹೇಳ್ಬೋದು. ಸೊ ಅಫ್ತಾಬ್ನ ವಯಸ್ಸನ್ನು ಕೊಟ್ಟಾಗ ಶಬ್ನಮ್ ವಯಸ್ಸನ್ನು ನೀವು ಹೇಗೆ ಕಂಡುಹಿಡೀರಿ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಅಫ್ತಾಬ್ನ ವಯಸ್ಸಿಗೆ ಪ್ಲಸ್ 3 ಆಡ್ ಮಾಡಬೇಕು. ಆಗ ನಮ್ಗೆ ಶಬ್ನಮ್ನ ವಯಸ್ಸು ಸಿಗ್ತದೆ. ಅಂದ್ರೆ ಇಲ್ಲಿ ಈ ಕ್ವಶನ್ಗೆ ಉತ್ತರ 21 ಅಂತ ನಾವಿಲ್ಲಿ ಹೇಳ್ಬೋದು. ಅದನ್ನ ಇಲ್ಲಿ ಕೊಟ್ಟಿದ್ದಾರೆ, ನೀವಿಲ್ಲಿ ಕಾಣ್ಬೋದು. ಶಬ್ನಮ್ ವಯಸ್ಸು ಇಸ್ ಈಕ್ವಲ್ ಟು ಅಫ್ತಾಬ್ ವಯಸ್ಸು ಪ್ಲಸ್ 3. ಸೊ ಅಫ್ತಾಬ್ ವಯಸ್ಸು 18 ಪ್ಲಸ್ 3 ಅಂತ ಮಾಡಿದಾಗ 21 ಅಂತ ಸಿಕ್ಕಿದೆ. ಈ 21 ಎನ್ನುವಂಥದ್ದು ಶಬ್ನಮ್ ವಯಸ್ಸು. ಹಾಗೆ ಈಗ ಇದನ್ನ ಉಕ್ತಿಯ ರೀತಿಯಲ್ಲಿ ನಾವು ಹೇಗೆ ಬರೀಬಹುದು ಅಂತ ಹೇಳಿ ಇಲ್ಲಿ ನೋಡುವ. ಇಲ್ಲಿ ಕೆಲವೊಂದು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಅಫ್ತಾಬ್ನ ವಯಸ್ಸಿಗೆ ಅನುಗುಣವಾಗಿ. ಆಗ ನಾವು ಶಬ್ನಮ್ನ ವಯಸ್ಸನ್ನ ಕಂಡುಹಿಡಿಬೇಕು. ಈಗ ಅಫ್ತಾಬ್ನ ವಯಸ್ಸು 4 ವರ್ಷ ಆದಾಗ ಶಬ್ನಮ್ನ ವಯಸ್ಸು 4 ಪ್ಲಸ್ 3 ಅಂದ್ರೆ 7. ಹಾಗೆ ಅಫ್ತಾಬ್ನ ವಯಸ್ಸು 10 ವರ್ಷ ಆದಾಗ ಶಬ್ನಮ್ನ ವಯಸ್ಸು ಏನಾಗ್ತದೆ? 10 ಪ್ಲಸ್ 3 ಅಂದ್ರೆ 13. ಹಾಗೆ ಅಫ್ತಾಬ್ನ ವಯಸ್ಸು 23 ವರ್ಷ ಆದಾಗ ಶಬ್ನಮ್ನ ವಯಸ್ಸು 23 ಪ್ಲಸ್ 3 ಅಂದ್ರೆ 26. ಈ ರೀತಿಯಲ್ಲಿ ಮಾಡ್ತಾ ಹೋದಾಗ ನೀವಿಲ್ಲಿ ಕಾಣ್ಬೋದು, ಇಲ್ಲಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಈ ಸಂಖ್ಯೆಗಳ ಬದಲಿಗೆ ನಾವಿಲ್ಲಿ ಪದಗಳನ್ನ ಬರೀಬಹುದು ಅಥವಾ ಅಕ್ಷರಗಳನ್ನ ಬರೀಬಹುದು. ಆಗ ನಾವಿಲ್ಲಿ ಹೇಗೆ ಬರೀಬಹುದು? ಶಬ್ನಮ್ನ ವಯಸ್ಸು ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಸಂಖ್ಯೆ ಪ್ಲಸ್ 3, ಇಲ್ಲಿ ಕೊಟ್ಟಿರುವಂತದ್ದು ಪದ ಅಥವಾ ಅಕ್ಷರ. ಸೊ A+3 ಅಂತ ಬರೀಬಹುದು. ಸೊ ಇದನ್ನ ನಾವು ಈ ಚಿಕ್ಕ ರೀತಿಯಲ್ಲಿರುವಂತ ಪದಗಳನ್ನ ನಾವು ಉಕ್ತಿಗಳು ಅಂತ ಹೇಳ್ತೇವೆ. ಸೊ ಇಲ್ಲಿ ನೀವು ನೋಡಿದೀರಾ, ಅಫ್ತಾಬ್ನ ವಯಸ್ಸನ್ನು ಸೂಚಿಸಲು ಅಕ್ಷರ ಎ ಹಾಗೂ ಶಬ್ನಮ್ನ ವಯಸ್ಸನ್ನು ಸೂಚಿಸಲು ಎಸ್ ಅನ್ನ ನಾವೀಗ ಬಳಸಿದ್ರೆ ಹೇಗೆ ಬರೀಬಹುದು? ಎಸ್ ಇಸ್ ಈಕ್ವಲ್ ಟು A+3 ಅಂತ ಹೇಳ್ಬೋದು. ಅಂದ್ರೆ ಶಬ್ನಮ್ ಎನ್ನುವಂತ ಹುಡುಗಿ ಅಫ್ತಾಬ್ಗಿಂತ 3 ವರ್ಷ ದೊಡ್ಡವಳು. ಸೊ ಇದು ಅಫ್ತಾಬ್ನ ವಯಸ್ಸು, ಇದು ಶಬ್ನಮ್ನ ವಯಸ್ಸು. ಸೊ ಶಬ್ನಮ್ನ ವಯಸ್ಸನ್ನ ಕಂಡುಹಿಡಿಲಿಕ್ಕೆ ನಾವು ಅಫ್ತಾಬ್ನ ವಯಸ್ಸಿಗೆ ಪ್ಲಸ್ 3 ಆಡ್ ಮಾಡಬೇಕು. ಸೊ ಎಸ್ ಇಸ್ ಈಕ್ವಲ್ ಟು A+3 ಅಂತ ಬರೀಬಹುದು. ಸೊ ಇದನ್ನ ನಾವು ಎ ಮತ್ತೆ ಎಸ್ ಏನಿದೆ ಈ ರೀತಿಯ ಸಂಖ್ಯೆಗಳನ್ನ ನಾವು ಅಕ್ಷರ ಸಂಖ್ಯೆಗಳು ಅಂತ ಹೇಳ್ತೇವೆ. ಹಾಗೆ A+3 ಈ ರೀತಿ ಬರೆದಿರುವಂತ ಈ ಈಕ್ವೇಶನ್ ಏನಿದೆ, ಸಮೀಕರಣ ಏನಿದೆ, ಇದನ್ನ ನಾವು ಬೀಜೋಕ್ತಿಗಳು ಅಂತ ಹೇಳಿ ಕರೀತೇವೆ. ಸೊ ಇಲ್ಲೀಗ ಎಸ್ ಇಸ್ ಈಕ್ವಲ್ ಟು A+3 ಅಂತ ಇದೆ. ಎ ಇಸ್ ಈಕ್ವಲ್ ಟು 23. ಅಫ್ತಾಬ್ನ ವಯಸ್ಸು 23 ಆದ್ರೆ ಶಬ್ನಮ್ನ ವಯಸ್ಸು ಎಷ್ಟು? ಸೊ 23 ಪ್ಲಸ್ 3. ಸೊ ನೀವಿಲ್ಲಿ ಕಾಣ್ಬೋದು ಎಸ್ ಇಸ್ ಈಕ್ವಲ್ ಟು 23 ಪ್ಲಸ್ 3 ಅಂದ್ರೆ 26 ಅಂತ ಆಗ್ತದೆ. ಸೊ ಈ ರೀತಿ ಬರೆದಿರುವಂತ ಈ ರೀತಿಯ ಸಮೀಕರಣ ಏನಿದೆ, ಇದರಲ್ಲಿ ಎಸ್ ಎ ಯಾವುದೇ ಅಕ್ಷರಗಳನ್ನ ನೀವು ಬಳಸಿದ್ರೆ ಅದನ್ನ ನಾವು ಅಕ್ಷರ ಸಂಖ್ಯೆಗಳು ಅಂತ ಹೇಳ್ತೇವೆ. ಅಂದ್ರೆ ಇವುಗಳನ್ನ ನಾವು ಸಂಖ್ಯೆಗಳನ್ನ ಪ್ರತಿನಿಧಿಸಲಿಕ್ಕೆ ಬಳಸ್ತೇವೆ. ಈಗ ಎ ಅಂದ್ರೆ 23 ಅಂತ ಗೊತ್ತಿದೆ. ಸೊ 23 ಪ್ರತಿನಿಧಿಸಲಿಕ್ಕೆ ನಾವು ಎ ಅನ್ನು ಉಪಯೋಗಿಸ್ತೇವೆ. ಹಾಗೆ ಎಸ್ ಅಂದ್ರೆ ನಮ್ಗೆ ಕೊನೆಗೆ 26 ಅಂತ ಸಿಕ್ಕಿದೆ. ಇದನ್ನ ಪ್ರತಿನಿಧಿಸಲಿಕ್ಕೆ ಇಲ್ಲಿ ಎಸ್ ಅನ್ನು ಉಪಯೋಗಿಸಿದ್ದೇವೆ. ಸೊ ಎಸ್ ಎ ಎನ್ನುವಂತ ಸಂಖ್ಯೆಗಳನ್ನ ನಾವು ಅಕ್ಷರ ಸಂಖ್ಯೆಗಳು ಅಂತ ಹೇಳ್ತೇವೆ. ಹಾಗೆ ಈ ರೀತಿ ಅಕ್ಷರ ಸಂಖ್ಯೆಗಳನ್ನ ಹೊಂದಿರುವಂತಹ ಗಣಿತೋಕ್ತಿಗಳನ್ನ ಇದನ್ನ ನಾವು ಏನು ಹೇಳ್ತೇವೆ? ಬೀಜೋಕ್ತಿಗಳು ಅಂತ ಹೇಳ್ತೇವೆ. ನಂತರ
ಶಬ್ನಂನ ವಯಸ್ಸನ್ನು ನೀಡಿದೆ, ಅಫ್ತಾಬ್ನ ವಯಸ್ಸನ್ನು ಕಂಡುಹಿಡಿಯಲು ಒಂದು ಬೀಜೋಕ್ತಿಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಈಗ ಎಸ್ ಇಸ್ ಈಕ್ವಲ್ ಟು A+3 ಅಂತ ಹೇಳಿದ್ರೆ ಇದು ನಮ್ಗೆ ಏನನ್ನ ಕೊಡ್ತದೆ? ಶಬ್ನಂನ ವಯಸ್ಸನ್ನ ಕೊಡ್ತದೆ. ಈಗ ನಿಮ್ಗೆ ಇಲ್ಲಿ ಶಬ್ನಂನ ವಯಸ್ಸನ್ನ ಕೊಟ್ಟಿದ್ದಾರೆ, ನೀವು ಅಫ್ತಾಬ್ನ ವಯಸ್ಸನ್ನ ಫೈಂಡ್ ಔಟ್ ಮಾಡಬೇಕು. ಆಗ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಈ ಇಕ್ವೇಶನ್ ಅನ್ನ ಚೇಂಜ್ ಮಾಡಿ. ಅಂದ್ರೆ ಇಲ್ಲಿ ಎ ಇದೆ, ಈ 3ಅನ್ನ ಈ ಬದಿಗೆ ತಂದಾಗ S-3 ಆಗ್ತದೆ. ಅಂದ್ರೆ A ಇಸ್ ಈಕ್ವಲ್ ಟು S-3. ಈ ಬೀಜೋಕ್ತಿಯನ್ನ ನೀವು ಬರೆದ್ರೆ ಇದು ನಿಮ್ಗೆ ಏನನ್ನ ಕೊಡ್ತದೆ? ಅಫ್ತಾಬ್ನ ವಯಸ್ಸನ್ನ ಕೊಡ್ತದೆ. ಅಂದ್ರೆ ಅಫ್ತಾಬ್ನ ವಯಸ್ಸು ಇಸ್ ಈಕ್ವಲ್ ಟು ಶಬ್ನಂನ ವಯಸ್ಸು -3. ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಅಫ್ತಾಬ್ನ ವಯಸ್ಸು ಇಸ್ ಈಕ್ವಲ್ ಟು ಶಬ್ನಂ ವಯಸ್ಸು -3. ಅಥವಾ ನಾವು ಬೀಜೋಕ್ತಿಯ ರೂಪದಲ್ಲಿ, ಅಕ್ಷರಗಳ ರೂಪದಲ್ಲಿ ಈ ರೀತಿಯಲ್ಲಿ ಅದನ್ನ ಬರೀಬಹುದು. A ಇಸ್ ಈಕ್ವಲ್ ಟು S-3 ಅಂತ ಬರೀಬಹುದು. ಶಬ್ನಂ ವಯಸ್ಸು 20 ಆದರೆ ಅಫ್ತಾಬ್ನ ವಯಸ್ಸನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಈಗ ಶಬ್ನಂನ ವಯಸ್ಸು ಎಷ್ಟು? 20. ಸೊ A ಇಸ್ ಈಕ್ವಲ್ ಟು S-3. 20 - 3 ಅಂದ್ರೆ ನಮ್ಗೆ ಇಲ್ಲಿ 17 ಅಂತ ಸಿಗ್ತದೆ. ಸೊ ಇದಕ್ಕೆ ಉತ್ತರ 17. ಸೊ ಅಫ್ತಾಬ್ನ ವಯಸ್ಸು 17 ವರ್ಷ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ಎರಡನೇ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಈ ಎರಡನೇ ಉದಾಹರಣೆಯಲ್ಲಿ ಪಾರ್ಥಿವ್ ಬೆಂಕಿ ಕಡ್ಡಿ ವಿನ್ಯಾಸಗಳನ್ನ ಮಾಡುತ್ತಿದ್ದಾನೆ. ಪಾರ್ಥಿವ್ ಎನ್ನುವಂತ ಹುಡುಗ ಬೆಂಕಿ ಕಡ್ಡಿಯ ಕೆಲವೊಂದು ವಿನ್ಯಾಸಗಳನ್ನ, ಶೇಪ್ಗಳನ್ನ ರಚನೆ ಮಾಡ್ತಾ ಇದ್ದಾನೆ. ಅವನು ಎಲ್ಗಳನ್ನು ಪುನರಾವರ್ತಿತವಾಗಿ ಒಂದರ ಪಕ್ಕ ಒಂದನ್ನು ಇರಿಸುತ್ತಾನೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಎಲ್ಲನ್ನು ರಚಿಸಲಿಕ್ಕೆ ಎಷ್ಟು ಕಡ್ಡಿಗಳನ್ನು ಉಪಯೋಗಿಸಿದ್ದಾನೆ? 1, 2 ಕಡ್ಡಿಗಳನ್ನು ಉಪಯೋಗಿಸಿದ್ದಾನೆ. ಹಾಗೆ ಇಲ್ಲಿ ಎರಡು ಎಲ್ಲಗಳನ್ನು ರಚಿಸಿದ್ದಾನೆ. ಅಂದ್ರೆ ಇಲ್ಲಿ 2 + 2 ಒಟ್ಟಾಗಿ ಇಲ್ಲಿ 4 ಕಡ್ಡಿಗಳು, ಅಂದ್ರೆ 4 ಕಡ್ಡಿಗಳನ್ನು ಉಪಯೋಗಿಸಿದ್ದಾನೆ. ಹಾಗೆ ಮೂರನೇ ಚಿತ್ರದಲ್ಲಿ ಇಲ್ಲಿ 2 ಕಡ್ಡಿಗಳು, ಇಲ್ಲಿ 2, ಹಾಗೆ ಇಲ್ಲಿ 2, ಅಂದ್ರೆ 6 ಕಡ್ಡಿಗಳನ್ನು ಒಟ್ಟಾಗಿ ಉಪಯೋಗಿಸಿದ್ದಾನೆ. ಈ ಉದಾಹರಣೆಗಳಲ್ಲಿ 5 ಎಲ್ಲಗಳನ್ನ ಮಾಡ್ಲಿಕ್ಕೆ ಎಷ್ಟು ಕಡ್ಡಿಗಳು ಬೇಕು ಅಂತ ನಾವು ಕಂಡುಹಿಡಿಬೇಕು. ಈಗ ಇಲ್ಲಿ 1 ಎಲ್ಲನ್ನ ಮಾಡ್ಲಿಕ್ಕೆ ಎಷ್ಟು ಕಡ್ಡಿಗಳು ಬೇಕು? 2 ಕಡ್ಡಿಗಳು ಬೇಕು. ಅಂದ್ರೆ 1 × 2 2. ಹಾಗೆ 2 ಎಲ್ಲನ್ನ ಮಾಡ್ಲಿಕ್ಕೆ ಎಷ್ಟು ಕಡ್ಡಿಗಳು ಬೇಕು? 2 × 2 ಅಂದ್ರೆ 4. ಹಾಗೆ 3 ಎಲ್ಲನ್ನ ಮಾಡ್ಲಿಕ್ಕೆ ಎಷ್ಟು ಕಡ್ಡಿಗಳು ಬೇಕು? 3 × 2 ಅಂದ್ರೆ 6. ಇಲ್ಲಿ ನೀವು ಒಂದು ರಿಲೇಷನ್ ಕಾಣಬಹುದು. ನಾವು ಎಷ್ಟು ಕಡ್ಡಿಗಳನ್ನ, ಎಷ್ಟು ಎಲ್ಲಗಳನ್ನ ರಚಿಸಬೇಕು ಅದಕ್ಕೆ 2ರಿಂದ ಗುಣಿಸ್ತಾ ಹೋಗ್ಬೇಕು. ಆಗ ನಮ್ಗೆ ಆ ವಿನ್ಯಾಸವನ್ನ ಮಾಡ್ಲಿಕ್ಕೆ ಬೇಕಾಗಿರುವಂತ ಒಟ್ಟು ಕಡ್ಡಿಗಳ ಸಂಖ್ಯೆ ಸಿಗ್ತದೆ. ಸೊ ಇಲ್ಲಿ 5 ಎಲ್ಲಗಳನ್ನ ಮಾಡಬೇಕು. ಅಂದ್ರೆ 5 × 2 ಅಂತ ಅರ್ಥ. ಅಂದ್ರೆ ಅದು 10 ಆಗ್ತದೆ. ಹಾಗೆ 7 ಎಲ್ಗಳನ್ನ ಮಾಡ್ಲಿಕ್ಕೆ 7 × 2 ಅಂದ್ರೆ 14 ಕಡ್ಡಿಗಳು ಬೇಕು. 45 ಎಲ್ಗಳನ್ನ ಮಾಡ್ಲಿಕ್ಕೆ 45 × 2 ಅಂದ್ರೆ 90 ಕಡ್ಡಿಗಳು ಬೇಕು. ಈಗ ಎಲ್ಗಳ ಸಂಖ್ಯೆ ಮತ್ತು ಬೆಂಕಿ ಕಡ್ಡಿಗಳ ಸಂಖ್ಯೆಯ ನಡುವಿನ ಸಂಬಂಧವೇನು ಅಂತ ಹೇಳಿ ಇಲ್ಲಿ ಕೇಳಿದ್ದಾರೆ. ಈಗ ಉದಾಹರಣೆಗೆ ಯಾವ ರೀತಿಯಲ್ಲಿ ನಾವು ಸಂಬಂಧವನ್ನ ಬರೀಬಹುದು? ಇದು ನಮ್ಗೆ ಬೆಂಕಿ ಕಡ್ಡಿಗಳನ್ನ ಕೊಡ್ತದೆ. ನಾವು ಎಷ್ಟು ಬೆಂಕಿ ಕಡ್ಡಿಗಳನ್ನ ಉಪಯೋಗಿಸಬೇಕು ಅಂತೇಳಿ, ಮತ್ತೆ ಎಷ್ಟು ಎಲ್ಲಗಳನ್ನ ರಚಿಸಬೇಕು ಅದಕ್ಕೆ ನಾವು 2ರಿಂದ ಗುಣಿಸಬೇಕು. ಸೊ ನೀವಿಲ್ಲಿ ನೋಡ್ಬೋದು, ಬೆಂಕಿ ಕಡ್ಡಿಗಳ ಸಂಖ್ಯೆಯನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು 2ರಿಂದ ಈ ಎಲ್ಗಳ ಸಂಖ್ಯೆಗೆ ಗುಣಿಸ್ತಾ ಬರಬೇಕು. ಸೊ ಇದು ಇಲ್ಲಿರುವಂತ ರಿಲೇಷನ್ ಅಥವಾ ಸಂಬಂಧವನ್ನ ನೀವಿಲ್ಲಿ ನೋಡ್ಬೋದು. ಹಾಗೆ ಇದನ್ನ ಇನ್ನೂ ಕೂಡ ಅಕ್ಷರ ಉಕ್ತಿಗಳ ರೂಪದಲ್ಲಿ ನೀವು ಬರೀಬಹುದು, ಬೀಜೋಕ್ತಿಗಳ ರೂಪದಲ್ಲಿ ಬರೀಬಹುದು. ಹೇಗೆ ಬರೀಬಹುದು? ಇಲ್ಲಿ ಎಲ್ನ ಬದಲಿಗೆ ಯಾವುದಾದ್ರೂ ಒಂದು ಅಕ್ಷರ ಸಂಖ್ಯೆಯನ್ನು ಬಳಸಿ. ಸೊ 2 × n ಅಂತ ಹೇಳಿದ್ರೆ ಇದೊಂದು ಬೀಜೋಕ್ತಿ ಆಗ್ತದೆ. ಇದರ ಮೂಲಕ ನೀವು ಎಷ್ಟು ಬೆಂಕಿ ಕಡ್ಡಿಗಳು ಬೇಕು ಅಂತ ಹೇಳಿ ಫೈಂಡ್ ಔಟ್ ಮಾಡಬಹುದು. ಸೊ n ಸಂಖ್ಯೆಯ ಎಲ್ಗಳನ್ನ ರಚಿಸಲು ಎಷ್ಟು ಬೆಂಕಿ ಕಡ್ಡಿಗಳು ಬೇಕಾಗುತ್ತವೆ ಎಂಬುದನ್ನು ಈ ಬೀಜೋಕ್ತಿಯು ತಿಳಿಸುತ್ತದೆ. ಬೆಂಕಿ ಕಡ್ಡಿಗಳ ಸಂಖ್ಯೆಯನ್ನ ಕಂಡುಹಿಡಿಯಲು ನಾವು ಎಲ್ನ ಸಂಖ್ಯೆಯಿಂದ ಬದಲಾಯಿಸುತ್ತೇವೆ. ಸೊ ಇಲ್ಲಿ ಎಲ್ನ ಬದಲಿಗೆ ಒಂದು ಪದವನ್ನು ಉಪಯೋಗಿಸಬೇಕು, ಅಕ್ಷರ ಸಂಖ್ಯೆ, ಯಾವುದಾದ್ರೂ ಒಂದು ಸ್ಮಾಲ್ ಲೆಟರ್ ಅಕ್ಷರವನ್ನು ಉಪಯೋಗಿಸಬಹುದು. ನೀವು ಈ ರೀತಿಯಲ್ಲಿ ಉಪಯೋಗಿಸಿ ನೀವು ಇಲ್ಲಿ ಎಷ್ಟು ಬೆಂಕಿ ಕಡ್ಡಿಗಳ ಸಂಖ್ಯೆ ಅಂತ ಕಂಡುಹಿಡಿಬಹುದು. ಸೊ ಇದು ಎರಡನೇ ಉದಾಹರಣೆ. ನಂತರ ಇಲ್ಲಿ ಮೂರನೇ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಕೇತಕಿ ತೆಂಗಿನಕಾಯಿ ಬೆಲ್ಲದ ಲಡ್ಡುಗಳನ್ನು ತಯಾರಿಸಿ ಸರಬರಾಜು ಮಾಡುತ್ತಾಳೆ. ಒಂದು ತೆಂಗಿನಕಾಯಿಯ ಬೆಲೆ 35 ರೂಪಾಯಿ, 1 kg ಬೆಲ್ಲದ ಬೆಲೆ 60 ರೂಪಾಯಿ. ಇಲ್ಲಿ ನಮಗೆ ತೆಂಗಿನಕಾಯಿ ಬೆಲೆ 35 ಅಂತ ಕೊಟ್ಟಿದ್ದಾರೆ, ಹಾಗೆ ಬೆಲ್ಲದ ಬೆಲೆ 60 ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ
10 ತೆಂಗಿನಕಾಯಿ ಮತ್ತು 5 kg ಬೆಲ್ಲ ಖರೀದಿಸಿದರೆ ಎಷ್ಟು ಹಣವನ್ನ ಪೇ ಮಾಡಬೇಕು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? 10 ತೆಂಗಿನಕಾಯಿ, ಸೊ ಒಂದು ತೆಂಗಿನಕಾಯಿ ಬೆಲೆ 35 ಅಂದ್ರೆ 10 ತೆಂಗಿನಕಾಯಿಯ ಬೆಲೆ ಎಷ್ಟಾಗ್ತದೆ? 10 ಗುಣಿಸು 35 ಅಂದ್ರೆ ಇಲ್ಲಿ ನಿಮ್ಗೆ 350. ಇದು ತೆಂಗಿನಕಾಯಿಯ ಒಟ್ಟು ಬೆಲೆ. ಅದೇ ರೀತಿ 5 kg ಬೆಲ್ಲ, 1 kg ಬೆಲ್ಲದ ಹಣ 60 ರೂಪಾಯಿ. ಸೊ 5 ಗುಣಿಸು 60 ಅಂತ ಹೇಳಿದ್ರೆ ಇದು ನಿಮ್ಗೆ ಎಷ್ಟನ್ನ ಕೊಡ್ತದೆ? 300 ಕೊಡ್ತದೆ. ಇದೆರಡನ್ನ ಕೂಡಿಸಿ, ಸೊ ಕೂಡಿಸಿದಾಗ ನಿಮ್ಗೆ 650 ಅಂತ ಬರ್ತದೆ. ಸೊ ಆಕೆ ಒಟ್ಟಾಗಿ 650 ರೂಪಾಯಿಗಳನ್ನ ಇಲ್ಲಿ ಪಾವತಿಸಬೇಕಾಗ್ತದೆ. ಹಾಗೆ ನಮಗೆ ಇನ್ನೊಂದು ಪ್ರಶ್ನೆಯನ್ನ ನಾವೇ ಮಾಡಬೇಕು, ಸಾಲ್ವ್ ಮಾಡಬೇಕು. 8 ತೆಂಗಿನಕಾಯಿಗಳು ಮತ್ತೆ 9 kg ಬೆಲ್ಲ ಖರೀದಿಸಿದರೆ ಅವಳು ಎಷ್ಟು ಹಣವನ್ನ ಪಾವತಿಸಬೇಕಾಗ್ತದೆ ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಸೊ 8 ತೆಂಗಿನಕಾಯಿ, ಸೊ ಒಂದು ತೆಂಗಿನಕಾಯಿಯ ಬೆಲೆ ಎಷ್ಟು? 35 ರೂಪಾಯಿ. ಸೊ 8 ತೆಂಗಿನಕಾಯಿಯ ಬೆಲೆ 8 ಗುಣಿಸು 35. ಸೊ 8 ಗುಣಿಸು 35 ಅಂದ್ರೆ 8 5 44, 8 3 24 ಅಂದ್ರೆ 28, 280 ಆಗ್ತದೆ. ನೆಕ್ಸ್ಟ್ 9 kg ಬೆಲ್ಲದ ಬೆಲೆ, 1 kg ಬೆಲ್ಲದ ಬೆಲೆ ಎಷ್ಟು? 60. ಸೊ 9 ಗುಣಿಸು 60 ಅಂದ್ರೆ ಇಲ್ಲಿ 540. ಸೊ ಇದೆರಡನ್ನ ಕೂಡಿಸ್ಬೇಕು. ಕೂಡಿಸಿದಾಗ ನಿಮ್ಗೆ ಇಲ್ಲಿ ಎಷ್ಟು ಸಿಗ್ತದೆ? 6 8, ಸೊ 820 ಅಂತ ಸಿಗ್ತದೆ. ಸೊ ಆಕೆಯು ಒಟ್ಟಾಗಿ 820 ರೂಪಾಯಿಗಳನ್ನ ಪಾವತಿಸಬೇಕಾಗ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಕೊಟ್ಟಿರುವ ತೆಂಗಿನಕಾಯಿಗಳ ಸಂಖ್ಯೆ ಮತ್ತು ಬೆಲ್ಲದ ಪರಿಮಾಣಕ್ಕನುಗುಣವಾಗಿ ಪಾವತಿಸಬೇಕಾದ ಒಟ್ಟು ಹಣವನ್ನ ಕಂಡುಹಿಡಿಯಲು ಒಂದು ಬೀಜೋಕ್ತಿಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಅಂದ್ರೆ ನಾವೀಗ ಇಲ್ಲಿ ಬೀಜೋಕ್ತಿಯನ್ನು ರಚಿಸಬೇಕು. ಇಲ್ಲಿ ನಾವು ಸಂಖ್ಯೆಗಳನ್ನ ಬರ್ತಿದ್ದೇವೆ. ಆ ಸಂಖ್ಯೆಗಳ ಬದಲಿಗೆ ಅಕ್ಷರ ಅಂಕಿಗಳನ್ನ ಬರೀಬೇಕು, ಅಕ್ಷರ ಸಂಖ್ಯೆಗಳನ್ನ ಬರೀಬೇಕು. ಅಂದ್ರೆ ಸ್ಮಾಲ್ ಲೆಟರ್ ಅನ್ನು ತೆಗೆದುಕೊಂಡು ಒಂದು ಬೀಜೋಕ್ತಿಯನ್ನ ನಾವು ರಚನೆ ಮಾಡಬೇಕು. ಸೊ ಹೇಗೆ ಬರೀತೀರಾ? ಇಲ್ಲಿ ನೀವು ಗಮನಿಸಿದ್ರೆ ತೆಂಗಿನಕಾಯಿಗಳ ಸಂಖ್ಯೆ ನಾವೇನ್ ಮಾಡಿದ್ದೇವೆ, ಇಲ್ಲಿ ನೀವು ಗಮನಿಸಿದ್ರೆ ಇದು ಏನು? ತೆಂಗಿನಕಾಯಿಗಳ ಸಂಖ್ಯೆ. ಹಾಗೆ ಇದು ಏನು? ಎಷ್ಟು ಕೆಜಿ ಬೆಲ್ಲವನ್ನು ಖರೀದಿಸುತ್ತಾರೆ. ಸೊ ಬೆಲ್ಲದ ಸಂಖ್ಯೆ, ಬೆಲ್ಲದ ಎಷ್ಟು ಕೆಜಿ ಬೆಲ್ಲ ಅಂತೇಳಿ ಅದರ ಸಂಖ್ಯೆ. ಅದಕ್ಕೆ ನಾವು ಇಲ್ಲಿ ತೆಂಗಿನಕಾಯಿಗೆ 35ರಿಂದ ಗುಣಿಸ್ತೇವೆ, ಹಾಗೆ ಇದಕ್ಕೆ 60ರಿಂದ ಗುಣಿಸ್ತೇವೆ. ಸೊ ಇಲ್ಲಿ ನೀವು ಇದಕ್ಕೆ ಯಾವುದಾದ್ರೂ ಒಂದು ಬೀಜೋಕ್ತಿಯನ್ನು ತೆಗೆದುಕೊಳ್ಬಹುದು. ಎ ತೆಗೆದುಕೊಳ್ಬಹುದು, ಬಿ, ಎಕ್ಸ್ ತೆಗೆದುಕೊಳ್ಬಹುದು. ಎಕ್ಸ್ ಗುಣಿಸು 35 ಅಂತ ಬರೀಬಹುದು. ಹಾಗೆ ಇದನ್ನ ವೈ ತೆಗೆದುಕೊಳ್ಬಹುದು, ವೈ ಗುಣಿಸು 60 ಅಂತ ಬರೀಬಹುದು. ಇದು ನಿಮ್ಗೆ ಒಟ್ಟು ಈ ಬೆಲ್ಲದ ಬೆಲೆಯನ್ನ ಕೊಡ್ತದೆ. ಹಾಗೆ ಇದು ಒಟ್ಟು ತೆಂಗಿನಕಾಯಿಯ ಬೆಲೆಯನ್ನ ಕೊಡ್ತದೆ. ಅಥವಾ ಐ ತೆಗೆದುಕೊಳ್ಬಹುದು, ಜೆ ತೆಗೆದುಕೊಳ್ಬಹುದು. ಯಾವುದೇ ಅಕ್ಷರ ಸಂಖ್ಯೆಗಳನ್ನ ಬರೆದು ಇದನ್ನ ಪ್ರತಿನಿಧಿಸಬಹುದು. ಈಗ ಇಲ್ಲಿ ಗಮನಿಸಿ, ಇಲ್ಲಿ ಅವರು ಕೊಟ್ಟಿದ್ದಾರೆ ತೆಂಗಿನಕಾಯಿಗಳ ಸಂಖ್ಯೆಯನ್ನ ಪ್ರತಿನಿಧಿಸಲಿಕ್ಕೆ ಅವರು ಸಿ ಅಂತ ಕೊಟ್ಟಿದ್ದಾರೆ. ಸೊ ಸಿ ಇಂಟು 35. ಹಾಗೆ ಬೆಲ್ಲದ ಕೆಜಿಗಳ ಸಂಖ್ಯೆಯನ್ನ ಪ್ರತಿನಿಧಿಸಲಿಕ್ಕೆ ಅವರು ಜಾಗರಿ ಅಂದ್ರೆ ಜೆ ಕೊಟ್ಟಿದ್ದಾರೆ, ಜೆ ಇಂಟು 60 ಅಂತ ಬರೀಬಹುದು. ಸೊ ಇಲ್ಲಿ ಸಿ ತೆಂಗಿನಕಾಯಿಗಳ ಸಂಖ್ಯೆ ಮತ್ತೆ ಜೆ ಬೆಲ್ಲದ ಪ್ರಮಾಣವನ್ನ ಪ್ರತಿನಿಧಿಸುತ್ತದೆ. ಹೀಗೆ ಒಟ್ಟಾಗಿ ಒಟ್ಟು ಬೆಲೆಯನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀರಾ ನೀವು? ಇಲ್ಲಿ ಈಗ ಒಟ್ಟು ಬೆಲೆಯನ್ನು ಹೇಗೆ ಫೈಂಡ್ ಔಟ್ ಮಾಡಿದ್ದೇವೆ? ಇದೆರಡನ್ನ ಗುಣಿಸಿ ಬಂದಂತ ಉತ್ತರ ಹಾಗೆ ಇದನ್ನ ಗುಣಿಸಿ ಬಂದಂತ ಉತ್ತರ ಅದೆರಡನ್ನ ಆಡ್ ಮಾಡಬೇಕು. ಅಂದ್ರೆ ಸಿ ಇಂಟು 35 ಪ್ಲಸ್ ಜೆ ಇಂಟು 60 ಮಾಡಿದಾಗ ನಮ್ಗೆ ಒಟ್ಟು ಪಾವತಿ ಮಾಡುವಂತ ಸಂಖ್ಯೆ ಸಿಗ್ತದೆ. ಸೊ ಅದನ್ನ ನೀವಿಲ್ಲಿ ಗಮನಿಸಬಹುದು. ಸಿ ಇಂಟು 35 ಪ್ಲಸ್ ಜೆ ಇಂಟು 60 ಈ ಫಾರ್ಮುಲಾವನ್ನ ಉಪಯೋಗಿಸಿ ನಾವು ಒಟ್ಟು ಪಾವತಿಸಬೇಕಾಗಿರುವಂತ ಹಣವನ್ನ ಕಂಡುಹಿಡಿಬಹುದು. ಹಾಗೆ ಇಲ್ಲಿ 7 ತೆಂಗಿನಕಾಯಿಗಳು ಮತ್ತು 4 kg ಬೆಲ್ಲಕ್ಕೆ ಕೊಡಬೇಕಾದ ಒಟ್ಟು ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಈ ಬೀಜೋಕ್ತಿಯ ಸೂತ್ರವನ್ನ ಉಪಯೋಗಿಸಿ ನಾವಿದನ್ನ ಕಂಡುಹಿಡಿಬೇಕು. ಸೊ 7 ತೆಂಗಿನಕಾಯಿಗಳು ಅಂತ ಹೇಳಿದ್ರೆ 7 ಗುಣಿಸು 35 ಹಾಗೆ ಪ್ಲಸ್ 4 kg ಬೆಲ್ಲ ಅಂದ್ರೆ 4 ಗುಣಿಸು 60. ಸೊ 7 ಗುಣಿಸು 35 ಅಂದ್ರೆ 140 ಪ್ಲಸ್ 4 ಗುಣಿಸು 60 ಅಂದ್ರೆ 240. ಇದೆರಡನ್ನ ಕೂಡಿಸಿದಾಗ ನಿಮ್ಗೆ 380 ಎನ್ನುವಂತ ಉತ್ತರ ಸಿಗ್ತದೆ. ಸೊ ಇದಕ್ಕೆ ಉತ್ತರ 380. ನಂತರ ಈ ಬೀಜೋಕ್ತಿ ಪದಗಳ ಮೊತ್ತವನ್ನ ಬರೆದಾಗ ಈ ರೀತಿ ನೀವು ಬರೆದಾಗ ನಿಮ್ಗೆ ಇಲ್ಲಿ ಉತ್ತರ ಸಿಗ್ತದೆ. ನೀವಿಲ್ಲಿ ಕಾಣ್ಬೋದು, ಸಿ ಅಂದ್ರೆ ಕೋಕೋನಟ್ 7 ಅಂತ ತೆಗೆದುಕೊಂಡಿದ್ದೀನಿ ಇಂಟು 35 ಪ್ಲಸ್ ಜೆ ಇಂಟು 60. ಜೆ ಅಂತ ಹೇಳಿದ್ರೆ 4, ಇಲ್ಲಿ 4 ಇಂಟು 60 ಇದೆರಡನ್ನ ಕೂಡಿಸಿದಾಗ ನಮ್ಗಿಲ್ಲಿ ಪಾವತಿಸಬೇಕಾಗಿರುವಂತ ಒಟ್ಟು ಮೊತ್ತ ಸಿಕ್ಕಿದೆ. ನಂತರ 4ನೇ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಸರಳ ಆಕೃತಿಗಳ ಸುತ್ತಳತೆಯನ್ನು ಕಂಡುಹಿಡಿಯುವುದು ಹೇಗೆ ಅಂತೇಳಿ. ಅಂದ್ರೆ ಒಂದು ಚೌಕವನ್ನ ಕೊಟ್ಟಿರ್ತಾರೆ, ಈ ಚೌಕದ ಸುತ್ತಳತೆಯನ್ನು ಕಂಡುಹಿಡಿಬೇಕು. ಈಗ ಚೌಕವನ್ನ ನಿಮ್ಗೆ ಕೊಟ್ರೆ ಚೌಕದ ಎಲ್ಲಾ ಬಾಹುಗಳು ಸಮವಾಗಿರ್ತದೆ, ಅದು ನಮ್ಗೆ ಗೊತ್ತಿದೆ. ಈಗ ಈ ಬಾಹುವಿನ ಅಳತೆ ಕ್ಯೂ ಆದ್ರೆ
ಇದು ಕೂಡ ಕ್ಯೂ ಆಗ್ತದೆ, ಇದು ಕೂಡ ಕ್ಯೂ ಆಗ್ತದೆ, ಹಾಗೆ ಇದು ಕೂಡ ಕ್ಯೂ ಆಗ್ತದೆ. ಅಂದ್ರೆ 4 × Q ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಚೌಕದಲ್ಲಿ ಎಲ್ಲಾ ಬಾಹುಗಳು ಸಮವಾಗಿರುತ್ತದೆ. ಸೊ ಚೌಕದ ಸುತ್ತಳತೆ ಅದರ ಬಾಹುವಿನ ಉದ್ದದ 4ರಷ್ಟು ಇರ್ತದೆ. ಈಗ ಇದರ ಉದ್ದ Q ಆದ್ರೆ 4 × Q ಅಂತ ನಾವಿಲ್ಲಿ ಬರೀಬಹುದು. ಹಾಗೆ ಇಲ್ಲಿ ನಮ್ಗೆ ಒಂದು ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಬಾಹುವಿನ ಉದ್ದ 7 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಅಂದ್ರೆ ಒಂದು ಚೌಕ ಇದೆ, ಆ ಚೌಕದ ಬಾಹುವಿನ ಉದ್ದ 7 ಸೆಂಟಿಮೀಟರ್. ನಾವು ಸುತ್ತಳತೆಯನ್ನು ಫೈಂಡ್ ಔಟ್ ಮಾಡಬೇಕು. ಹೇಗೆ ಸುತ್ತಳತೆಯನ್ನು ಫೈಂಡ್ ಔಟ್ ಮಾಡ್ತೀರಾ? ಸೊ ಚೌಕದ ಸುತ್ತಳತೆ ಇಸ್ ಈಕ್ವಲ್ ಟು 4 ಇಂಟು ಅದರ ಬಾಹುವಿನ ಅಳತೆ. ಬಾಹುವಿನ ಅಳತೆ ಎಷ್ಟು? 7. ಸೊ ಇಲ್ಲಿ ನಮಗೆ 28 ಸೆಂಟಿಮೀಟರ್ ಎನ್ನುವಂತ ಉತ್ತರ ಸಿಗ್ತದೆ. ಸೊ ಸಾಮಾನ್ಯ ಗಣತೀಯ ಸಂಬಂಧಗಳನ್ನ ಸಂಕ್ಷಿಪ್ತ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಅಕ್ಷರ ಸಂಖ್ಯೆಗಳು ಮತ್ತು ಬೀಜೋಕ್ತಿಗಳ ಬಳಕೆಯು ಹೇಗೆ ಅವಕಾಶ ಕೊಡುತ್ತದೆ ಎಂಬುದನ್ನು ಗ್ರಹಿಸಿರಬಹುದು. ಅಂದ್ರೆ ನೀವಿಲ್ಲಿ ಮೇಲಿನ ಉದಾಹರಣೆಗಳಲ್ಲಿ ನೋಡಿದ್ದೀರಾ, ಯಾವುದೇ ಸಂಖ್ಯೆಗಳನ್ನ ನಾವು ಅಕ್ಷರ ಸಂಖ್ಯೆಗಳನ್ನ ಉಪಯೋಗಿಸಿ, ಅಂದ್ರೆ ಅಕ್ಷರಗಳನ್ನ ಉಪಯೋಗಿಸಿ ಹೇಗೆ ಪ್ರತಿನಿಧಿಸಬಹುದು, ಹಾಗೆ ಆ ಅಕ್ಷರ ಸಂಖ್ಯೆಗಳನ್ನ ಒಟ್ಟಾಗಿ ಸಂಕಲನ ವ್ಯವಕಲನ ಚಿಹ್ನೆಯನ್ನ ಹಾಕಿ ಬರೆದಾಗ ಅದು ಬೀಜೋಕ್ತಿಯನ್ನ ಪ್ರತಿನಿಧಿಸ್ತದೆ. ಸೊ ಅದನ್ನ ನಾವೀಗ ಮೇಲಿನ ವಿಡಿಯೋದಲ್ಲಿ ಕಲ್ತಿದ್ದೇವೆ. ಸೊ ಇದು ಅಕ್ಷರ ಉಕ್ತಿಗಳ ಬಗ್ಗೆ. ನಾವು ಮುಂದಿನ ವಿಡಿಯೋದಲ್ಲಿ ಕಂಡುಹಿಡಿಯಿರಿ ವಿಭಾಗದಲ್ಲಿ ಇರುವಂತಹ ಕೆಲವೊಂದು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡುವ.